ಈಗ ನೋಡು ಇಷ್ಟು ಕೆಟ್ಟ ಪರಿಸ್ಥಿತಿ ಬರ್ಬಾರ್ದು ನಮಗ. ಮನೆ ಮನೆಗೆ ಸಿಸಿ ಕ್ಯಾಮೆರಾ ಹಾಕ್ರಿ 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 ಅಂತಂದು ಈಗ ನಿಮ್ಮ ಫ್ಲಾಟಿನ ಕಿಮ್ಮತ್ ಒಂದು 45 ಲಕ್ಷ, ಮನೆ ಕಿಮ್ಮತ್ ಒಂದು 45 ಲಕ್ಷ, 50 ಲಕ್ಷ ರೂಪಾಯಿ ಕಾರು, 2 ಲಕ್ಷ ರೂಪಾಯಿ ಟೂ ವೀಲರು, ಮನೆಗೆ ಅಂತೆಲ್ಲ ಅಪ್ಪೊಂದು ಅವೊಂದು ತಂಗಿದು ಅಕ್ಕದೆಲ್ಲ ಸಿಗ್ತಾ 10-20 ತೊಲೆ ಬಂಗಾರ ನಿಮ್ಗೆ 20,000 ರೂಪಾಯಿ 30,000 ರೂಪಾಯಿ ಸಿಸಿ ಕ್ಯಾಮೆರಾ ಬಹಳ ಭಾರ ಆಗ್ಬಿಡ್ತಾ. ಅದೇನು ಎಮ್ಮಿ ತಗೊಂಡು ಅದು ಎಮ್ಮಿ ಕಟ್ಟಕ್ಕೆ ಹಗ್ಗ ಚಾಣ ಮಾಡಿದಂತ ನಿಮ್ಮಂತರು ನಮ್ಗೆ ಇಷ್ಟು ಹೊಟ್ಟು ಇರ್ತೈತೆ ಅಂತನಪ್ಪ ಅಂದ್ರ ದೊಡ್ಡ ಮನೆ ಇರ್ತಾರ ಒಂದು 20,000 ರೂಪಾಯಿ ಕ್ಯಾಮ್ರಾ ಯೋಗ್ಯತಿರಲ್ಲ ನಿಮ್ಗ. ನಿಮ್ ಮೊಬೈಲ್ ಇರ್ತಾವ ಮನೆಗೊಂದು ತಾಯಿದೊಂದು ಮಗಳದೊಂದು ಸೊಸೆದೊಂದು ಎಲ್ಲಾರ್ದು ಎಲ್ಲ ನಿಮ್ ಮನೆಗೆ ಎಲ್ಲ ಮೊಬೈಲ್ ಕಿಮ್ಮತ್ ಸೇರಿಸಿದಪ್ಪ 2 ಲಕ್ಷ ರೂಪಾಯಿ ಆಗುತ್ತಾ. ಎಲ್ಲಿ ಮಾತಾಡೋದು ಪೊಲೀಸರು ಏನು ಮಾಡಲ್ಲ, ಏನು ಪೊಲೀಸರು ಇಲ್ಲಿ ತಪಾಸ್ ಮಾಡದ. ಅದಕ್ಕೆ ಇಷ್ಟೆಲ್ಲ ದೊಡ್ಡ ಮನೆ ಕಟ್ಟಿ ಎಲ್ಲ ಕಟ್ಟಿ ಅದು ಪ್ರಜ್ಞೆ ಇರ್ಬೇಕು ನಮಗ. ನಾವ್ ಎಲ್ಲಿ ಬದುಕತ್ತೀವಿ, ನಾವ್ ಏನ್ ಆಗತ್ತೆ ಸಿಟಿಯಾಗ ಅಂತಂದು ಪ್ರಜ್ಞೆ ಇಲ್ಲಪ್ಪ ಅಂದ್ರೆ ಇಲ್ಲಿ ಸಿಟಿಗೆ ಅಂತೆಲ್ಲ ಪ್ರಯೋಜನ ಇಲ್ಲ ಅಷ್ಟೇ. ಆಮೇಲೆ ಕಳ್ಕೊಂಡ ಮೇಲೆ ಅಂತ ಒಂದು ಹಣಿಗೆ ಹಚ್ಚಿನಕ್ಕೆ FIR ಕೊಡ್ತೀವಿ, ಹಚ್ಚಿಕೊಂಡ್ ಅಷ್ಟ ಎಲ್ಲಿಂದ ಬರಕತ್ತಾರ ಗೊತ್ತಾ. ಈಗ ನಿಮ್ದಂಕರು ರಾಮತೀರ್ಥ ನಗರದ ಯಾಕೆ ಅಂತ ನಾವು ಪ್ರಯತ್ನ ತೆಗೆದ್ನಪ್ಪ ಅಂದ್ರ ಆಟೋ ನಗರ ನಿಮ್ ಶಾಪ್ ಆಗೈತೆ, ಬೆಳತನ ಅಲ್ಲಿ ಫ್ಯಾಕ್ಟರಿ ನಡೀತಾವ, ಬೆಳತನ ಬೇರೆ ಬೇರೆ ಸ್ಟೇಟಿನ ಗಾಡಿ ಬರ್ತಾವ, ಬೆಳತನ ಎಲ್ಲ ರಾತ್ರಿ ಎಲ್ಲ ಎಂತೆಲ್ಲ ಬೇರೆ ಬೇರೆ UP ರಾಜಸ್ಥಾನ್ ಬಿಹಾರದೆಲ್ಲ ಲೇಬರ್ಗಳು ಬಂದಾರ. ಯಾರು ಒಳ್ಳೆಯವನೋ ಯಾವ ಕೆಟ್ಟನೋ ಗೊತ್ತಿಲ್ಲ. ಆಮೇಲೆ ಎಂತೆಲ್ಲ ದಿವಸ ಅಡ್ಡಾಡ್ ಹೋಗ್ಬೇಕಾದ್ರೆ ನಾವು ಹೊಡ್ಕೊಂಡು ಹೋಗಿರ್ತಾನ. ನೀವು ಡೈಲಿ ಎಂತೆಲ್ಲ ದೇವ್ರ ಮುಂದೆ ಒಂದು ಕಡೆ ಹೆಚ್ಚಿನ ಕುಂದ್ರದಷ್ಟೇ, ಕಳ್ರು ಸಿಗಲಪ್ಪ ಯಾವತ್ತೂ ಸಿಗಲ್ಲ ಮುಗಿದಷ್ಟೇ. ಅದಕ್ಕೆ ನಿಮ್ಗೆ ಏನ್ ಸಮಸ್ಯೆ ಆಗೈತೆ, ನಿಮ್ಗೆ ಅದು ಪ್ರಜ್ಞೆ ಇರ್ಬೇಕಷ್ಟೇ. ನೀವಂತೀರಿ ಇಲ್ಲ ನಿಮ್ಮ ಮನೆಗೆ ಅಜ್ಜಿ ಇರ್ತಾರ್ರಿ, ಸೊಸೆ ಇರ್ತಾರಿ, ಹತ್ತಿರ್ತಾರಿ, ನಾವ್ ಎಲ್ಲಿ ಹೋಗೋದಲ್ಲ. ನೀವು ಬರೀ ಆಸ್ಪತ್ರೆಗೆ ಹಿಂಗ್ ಹೋಗಿ ಬರೋದ್ರಾಗ ಮನೆ ಕಳವಾಗಿರ್ತಾವ. ಒಬ್ಬ ತಾಯಿ ಅಂತೆಲ್ಲ ಒಂದು ಟಿಪ್ಪರ್ ಬಾಕ್ಸ್ ಮಕ್ಕಳಿಗೆ ಅಂತ ಕೊಟ್ಟು ಬರೋದ್ರೆ ಕಳವಾಗಿರ್ತಾವ. ಕಳ್ತಾರನಪ್ಪ 2-3 ಗಂಟೆ ಇಲ್ಲ. ಈಗ ಚಾವಿ ತೆಗಿಯಾಕ 1 ನಿಮಿಷ ಏನಪ್ಪ ರಾಡ್ ಹಿಂಗ್ ಹೊರ ತೆಗೆದು ಬಿಡ್ತಾನ ಅಷ್ಟೇ ಅವನು. ಅಲ್ಮಾರಿ ನೀವು ಆ ಕಡೆ ಮಾಡಪ್ಪ ಅಂದ್ರ 2 ರಾಡ್ ತಗೊಂಡ್ ಅಂತ ಅಲ್ಮಾರಿ ತೆಗೆದು ಬಿಡ್ತಾನ. ಎಲ್ಲ ದೊಡ್ಡ ಮನೆಗಳು ಅದಾವ, ಮನೆ ಮುಂದೆ ಕಾರ್ ಅದಾವ, ನಿಮ್ ಮಕ್ಳು ಸೇಫ್ಟಿ ಅದಾವ, ಎಲ್ಲ ಏನ್ ಮಾಡ್ತೀರಿ ಆಗಲ್ಲ. ಏನ್ ಅಷ್ಟೊಂದು ಕಷ್ಟ ಆಗೈತೆ ನಿಮ್ಗ. ದಯವಿಟ್ಟು ಇನ್ನೊಂದು ವಾರದೊಳಗಡೆ ಎಲ್ಲಾರು ಕೂಡ ಅಂತೆಲ್ಲ ಮನೆ ಸಿಸಿ ಕ್ಯಾಮ್ರಾ ಹಾಕ್ಸ್ಲೇಬೇಕು.